ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಇನ್ನು ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ರಂಜಿತ್ ಚಿರಿಯಾರ್ ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ನಸುಗುನ್ನಿ ಬಾಂಗ್ಲಾದೇಶ, ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧವನ್ನ ಮಾಡ್ತಾ ಇದ್ರೆ ಅಲ್ಲಿಂದ ನುಸುಳುಕೊಂಡು ಭಾರತದ ಒಳಗಡೆ ಬಂದು ಭಾರತದ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಕಾಲಿಟ್ಟಂತ ಈ ಬಾಂಗ್ಲಾದೇಶದ ನಸುಗುನ್ನಿ ಪ್ರಜೆಗಳು ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ನಿಮ್ ಮುಂದೆ ತೆರೆದಿಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಮಹಾ ಬೇಟೆಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸಮರ ಸಾರಿದೆ ರಿಪಬ್ಲಿಕ್ ಕನ್ನಡ. ಬಾಂಗ್ಲಾ ಬೇಟೆ 3.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್. ಅಕ್ರಮ ಬಾಂಗ್ಲಾದೇಶಿಗಳ ನೆಲೆಗಳನ್ನ ಹುಡುಕಿ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಾವು ನೋಡ್ತಾ ಇದ್ರೆ, ಇದೇ ಬಾಂಗ್ಲಾದೇಶದಿಂದ ಬಂದ ಪ್ರಜೆಗಳು ಅಕ್ರಮವಾಗಿ ಇಲ್ಲಿ ಬಂದು ಇಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಸೇರಿದಂತೆ ಕೆಲವು ದಾಖಲೆಗಳನ್ನ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇರುವಂತ ಆಟಾಟೋಪವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಎಲ್ಲರ ಮುಂದೆ ತೆರೆದಿಡ್ತಾ ಇದೆ. ಇದೆಷ್ಟು ಗಂಭೀರ ವಿಚಾರ ಅಂತ ಹೇಳಿದ್ರೆ, ಇದು ದೇಶದ ಭದ್ರತೆಯ ವಿಚಾರ. ಇಲ್ಲೇನೋ ಮಾಡಿ ಆತ ಏನೋ ಸ್ಫೋಟಕ ತಂದು ಬ್ಲಾಸ್ಟ್ ಮಾಡಿ ಓಡೋದು ಅಂತ ಹೇಳಿದ್ರೆ ಯಾರಂತೇಳಿ ಹುಡ್ಕೋದು, ಆತನ ಐಡೆಂಟಿಫೈ ಮಾಡೋದು ಹೇಗೆ? ಇಲ್ಲಿ ಯಾರಿಗೋ ಚುಚ್ಚಿ ಆತ ಪರಾರಿಯಾದ ಅಂತ ಹೇಳಿದ್ರೆ ಆತ ಯಾರಂತ ನೋಡೋದು? ರಾಜಾರೋಷವಾಗಿ ನುಸುಳುಕೋರರು ಓಡಾಟ ಮಾಡ್ತಾ ಇದ್ದಾರೆ, ಕಸ ಆಯುವ ಕೆಲಸ ಮಾಡ್ತಾರೆ, ಟೆಂಟ್ ನಲ್ಲಿ ಜೀವನ ಮಾಡ್ತಾರೆ, ಗುಡಿಸಲುಗಳನ್ನ ಕಟ್ಕೊಂಡು ಜೋಪಡಿಗಳಲ್ಲಿ ವಾಸ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ನಲ್ಲಿ ಇವರ ಬಣ್ಣ, ಬದುಕು ಎಲ್ಲವೂ ಬಯಲಾಗಿದೆ. ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತು. ಹಾಗಾದ್ರೆ ಬೆಂಗಳೂರನ್ನ ಯಾಕೆ ಇವರು ಆಯ್ಕೆ ಮಾಡ್ಕೊತಾರೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಹೋಗೋರು ಇರ್ತಾರೆ. ಕೆಲವು ಜಾಗಗಳಲ್ಲಿ ಇವರು ಇರೋದಕ್ಕೆ ಇವರಿಗೆ ಅನುಕೂಲ ಆಗುತ್ತೆ, ಕಂಫರ್ಟೇಬಲ್ ಆಗಿರ್ತಾರೆ. ಇವರಿಗೆ ಯಾರೋ ಒಬ್ರು ಇವರೆಲ್ಲರನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಯಾರೋ ಮಾನಿಟರ್ ಮಾಡ್ತಾ ಇರ್ತಾರೆ. ಈ ಜಾಲದ ಒಂದೊಂದು ಎಳೆಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಈಗ ಬಯಲು ಮಾಡ್ತಾ ಇದೆ. ಹೇಗೆ ಇವರಿಗೆ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಹೇಗೆ ಇವರ ಹತ್ರ ರೇಷನ್ ಕಾರ್ಡ್ ಬಂತು? ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ಇವರ ಪೂರ್ವಪರವನ್ನ ವಿಚಾರ ಮಾಡದೆ ಇವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ರ, ಇವರಿಗೆ ರೇಷನ್ ಕಾರ್ಡ್ ಮಾಡಿಕೊಟ್ರ, ಇವರಿಗೆ ವೋಟರ್ ಐಡಿ ಮಾಡಿಕೊಟ್ರ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಇನ್ನು ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ರಂಜಿತ್ ಚಿರಿಯಾರ್ ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ನಸುಗುನ್ನಿ ಬಾಂಗ್ಲಾದೇಶ, ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧವನ್ನ ಮಾಡ್ತಾ ಇದ್ರೆ ಅಲ್ಲಿಂದ ನುಸುಳುಕೊಂಡು ಭಾರತದ ಒಳಗಡೆ ಬಂದು ಭಾರತದ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಕಾಲಿಟ್ಟಂತ ಈ ಬಾಂಗ್ಲಾದೇಶದ ನಸುಗುನ್ನಿ ಪ್ರಜೆಗಳು ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ನಿಮ್ ಮುಂದೆ ತೆರೆದಿಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಮಹಾ ಬೇಟೆಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸಮರ ಸಾರಿದೆ ರಿಪಬ್ಲಿಕ್ ಕನ್ನಡ. ಬಾಂಗ್ಲಾ ಬೇಟೆ 3.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್. ಅಕ್ರಮ ಬಾಂಗ್ಲಾದೇಶಿಗಳ ನೆಲೆಗಳನ್ನ ಹುಡುಕಿ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಾವು ನೋಡ್ತಾ ಇದ್ರೆ, ಇದೇ ಬಾಂಗ್ಲಾದೇಶದಿಂದ ಬಂದ ಪ್ರಜೆಗಳು ಅಕ್ರಮವಾಗಿ ಇಲ್ಲಿ ಬಂದು ಇಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಸೇರಿದಂತೆ ಕೆಲವು ದಾಖಲೆಗಳನ್ನ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇರುವಂತ ಆಟಾಟೋಪವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಎಲ್ಲರ ಮುಂದೆ ತೆರೆದಿಡ್ತಾ ಇದೆ. ಇದೆಷ್ಟು ಗಂಭೀರ ವಿಚಾರ ಅಂತ ಹೇಳಿದ್ರೆ, ಇದು ದೇಶದ ಭದ್ರತೆಯ ವಿಚಾರ. ಇಲ್ಲೇನೋ ಮಾಡಿ ಆತ ಏನೋ ಸ್ಫೋಟಕ ತಂದು ಬ್ಲಾಸ್ಟ್ ಮಾಡಿ ಓಡೋದು ಅಂತ ಹೇಳಿದ್ರೆ ಯಾರಂತೇಳಿ ಹುಡ್ಕೋದು, ಆತನ ಐಡೆಂಟಿಫೈ ಮಾಡೋದು ಹೇಗೆ? ಇಲ್ಲಿ ಯಾರಿಗೋ ಚುಚ್ಚಿ ಆತ ಪರಾರಿಯಾದ ಅಂತ ಹೇಳಿದ್ರೆ ಆತ ಯಾರಂತ ನೋಡೋದು? ರಾಜಾರೋಷವಾಗಿ ನುಸುಳುಕೋರರು ಓಡಾಟ ಮಾಡ್ತಾ ಇದ್ದಾರೆ, ಕಸ ಆಯುವ ಕೆಲಸ ಮಾಡ್ತಾರೆ, ಟೆಂಟ್ ನಲ್ಲಿ ಜೀವನ ಮಾಡ್ತಾರೆ, ಗುಡಿಸಲುಗಳನ್ನ ಕಟ್ಕೊಂಡು ಜೋಪಡಿಗಳಲ್ಲಿ ವಾಸ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ನಲ್ಲಿ ಇವರ ಬಣ್ಣ, ಬದುಕು ಎಲ್ಲವೂ ಬಯಲಾಗಿದೆ. ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತು. ಹಾಗಾದ್ರೆ ಬೆಂಗಳೂರನ್ನ ಯಾಕೆ ಇವರು ಆಯ್ಕೆ ಮಾಡ್ಕೊತಾರೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಹೋಗೋರು ಇರ್ತಾರೆ. ಕೆಲವು ಜಾಗಗಳಲ್ಲಿ ಇವರು ಇರೋದಕ್ಕೆ ಇವರಿಗೆ ಅನುಕೂಲ ಆಗುತ್ತೆ, ಕಂಫರ್ಟೇಬಲ್ ಆಗಿರ್ತಾರೆ. ಇವರಿಗೆ ಯಾರೋ ಒಬ್ರು ಇವರೆಲ್ಲರನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾರೆ,
ಯಾರೋ ಮಾನಿಟರ್ ಮಾಡ್ತಾ ಇರ್ತಾರೆ. ಈ ಜಾಲದ ಒಂದೊಂದು ಎಳೆಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಈಗ ಬಯಲು ಮಾಡ್ತಾ ಇದೆ. ಹೇಗೆ ಇವರಿಗೆ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಹೇಗೆ ಇವ್ರ ಹತ್ರ ರೇಷನ್ ಕಾರ್ಡ್ ಬಂತು, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ಇವರ ಪೂರ್ವಪರವನ್ನ ವಿಚಾರ ಮಾಡದೆ ಇವರಿಗೆ ಆಧಾರ್ ಕಾರ್ಡ್ ಮಾಡ್ಕೊಟ್ರ, ಇವರಿಗೆ ರೇಷನ್ ಕಾರ್ಡ್ ಮಾಡ್ಕೊಟ್ರ, ಇವರಿಗೆ ವೋಟರ್ ಐಡಿ ಮಾಡ್ಕೊಟ್ರ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಇನ್ನು ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ರಂಜಿತ್ ಚಿರಿಯಾರ್ ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ನಸುಗುನ್ನಿ ಬಾಂಗ್ಲಾದೇಶ ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧವನ್ನ ಮಾಡ್ತಾ ಇದ್ರೆ ಅಲ್ಲಿಂದ ನುಸುಳುಕೊಂಡು ಭಾರತದ ಒಳಗಡೆ ಬಂದು ಭಾರತದ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಕಾಲಿಟ್ಟಂತ ಈ ಬಾಂಗ್ಲಾದೇಶದ ನಸುಗುನ್ನಿ ಪ್ರಜೆಗಳು ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಇಂದ ನಿಮ್ ಮುಂದೆ ತೆರೆದಿಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಮಹಾ ಬೇಟೆಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸಮರ ಸಾರಿದೆ ರಿಪಬ್ಲಿಕ್ ಕನ್ನಡ. ಬಾಂಗ್ಲಾ ಬೇಟೆ 3.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್. ಅಕ್ರಮ ಬಾಂಗ್ಲಾದೇಶಿಗಳ ನೆಲೆಗಳನ್ನ ಹುಡುಕಿ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಾವು ನೋಡ್ತಾ ಇದ್ರೆ, ಇದೇ ಬಾಂಗ್ಲಾದೇಶದಿಂದ ಬಂದ ಪ್ರಜೆಗಳು ಅಕ್ರಮವಾಗಿ ಇಲ್ಲಿ ಬಂದು ಇಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಸೇರಿದಂತೆ ಕೆಲವು ದಾಖಲೆಗಳನ್ನ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇರುವಂತ ಆಟಾಟೋಪವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಎಲ್ಲರ ಮುಂದೆ ತೆರೆದಿಡ್ತಾ ಇದೆ. ಇದೆಷ್ಟು ಗಂಭೀರ ವಿಚಾರ ಅಂತ ಹೇಳಿದ್ರೆ, ಇದು ದೇಶದ ಭದ್ರತೆಯ ವಿಚಾರ. ಇಲ್ಲೇನೋ ಮಾಡಿ ಆತ ಏನೋ ಸ್ಫೋಟಕ ತಂದು ಬ್ಲಾಸ್ಟ್ ಮಾಡಿ ಓಡೋದು ಅಂತ ಹೇಳಿದ್ರೆ ಯಾರಂತೇಳಿ ಹುಡ್ಕೋದು? ಆತನ ಐಡೆಂಟಿಫೈ ಮಾಡೋದು ಹೇಗೆ? ಇಲ್ಲಿ ಯಾರಿಗೋ ಚುಚ್ಚಿ ಆತ ಪರಾರಿ ಆದ ಅಂತ ಹೇಳಿದ್ರೆ ಆತ ಯಾರಂತ ನೋಡೋದು? ರಾಜಾರೋಷವಾಗಿ ನುಸುಳುಕೋರರು ಓಡಾಟ ಮಾಡ್ತಾ ಇದ್ದಾರೆ. ಕಸ ಆಯುವ ಕೆಲಸ ಮಾಡ್ತಾರೆ, ಟೆಂಟ್ ನಲ್ಲಿ ಜೀವನ ಮಾಡ್ತಾರೆ, ಗುಡಿಸಲುಗಳನ್ನು ಕಟ್ಕೊಂಡು ಜೋಪಡಿಗಳಲ್ಲಿ ವಾಸ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಅಲ್ಲಿ ಇವರ ಬಣ್ಣ, ಬದುಕು ಎಲ್ಲವೂ ಬಯಲಾಗಿದೆ. ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತಾ ಹಾಗಾದ್ರೆ ಬೆಂಗಳೂರನ್ನೇ ಯಾಕೆ ಇವರು ಆಯ್ಕೆ ಮಾಡ್ಕೊತಾರೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಹೋಗೋರು ಇರ್ತಾರೆ. ಕೆಲವು ಜಾಗಗಳಲ್ಲಿ ಇವರು ಇರೋದಕ್ಕೆ ಇವರಿಗೆ ಅನುಕೂಲ ಆಗುತ್ತೆ, ಕಂಫರ್ಟೇಬಲ್ ಆಗಿರ್ತಾರೆ. ಇವರಿಗೆ ಯಾರೋ ಒಬ್ರು ಇವರೆಲ್ಲರನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಯಾರೋ ಮಾನಿಟರ್ ಮಾಡ್ತಾ ಇರ್ತಾರೆ. ಈ ಜಾಲದ ಒಂದೊಂದು ಎಳೆಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಈಗ ಬಯಲು ಮಾಡ್ತಾ ಇದೆ. ಹೇಗೆ ಇವರಿಗೆ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಹೇಗೆ ಇವ್ರ ಹತ್ರ ರೇಷನ್ ಕಾರ್ಡ್ ಬಂತು, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ಇವರ ಪೂರ್ವಪರವನ್ನ ವಿಚಾರ ಮಾಡದೆ ಇವರಿಗೆ ಆಧಾರ್ ಕಾರ್ಡ್ ಮಾಡ್ಕೊಟ್ರ, ಇವರಿಗೆ ರೇಷನ್ ಕಾರ್ಡ್ ಮಾಡ್ಕೊಟ್ರ, ಇವರಿಗೆ ವೋಟರ್ ಐಡಿ ಮಾಡ್ಕೊಟ್ರ?